ಮೆಟ್ರೋ ನಿರ್ವಹಣೆಯಲ್ಲಿ ವಿಫಲವಾಗಿದೆಯಾ BMRCL ಎನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ. ಯಾಕಂದರೆ ಮೆಟ್ರೋದಲ್ಲಿ ಸಾಕಷ್ಟು ಅವ್ಯವಸ್ಥೆ ಕಾಣ್ತಾ ಇದೆ. ಈ ಹಿಂದೆ ಕೂಡ ಕೆಲವೊಂದು ವಿಚಾರಗಳು ಕೇಳಿ ಬಂದಿದ್ವು. ಮೆಟ್ರೋ ಒಂದು ನಿರ್ವಹಣೆ ಮಾಡುವಲ್ಲಿ, ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆ, ಫೇಲ್ ಆಗ್ತಾ ಇದೆ. BMRCL ಎನ್ನುವಂತಹ ವಿಚಾರ ಪದೇ ಪದೇ ಬೆಂಗಳೂರಿನಲ್ಲಿ ನಿಂತು ಹೋಗ್ತಿವೆ ಮೆಟ್ರೋ ರೈಲುಗಳು ಅರ್ಧದಲ್ಲಿನೇ. ಯಾಕೆ ಅಂತ ಗೊತ್ತಿಲ್ಲ. ಪದೇ ಪದೇ ಮಾರ್ಗ ಮಧ್ಯದಲ್ಲಿ ನಿಂತು ಹೋಗ್ತಾ ಇದ್ವಿ ಅಂತೆ. ರೈಲು ಸ್ಥಗಿತವಾಗ್ತಿರೋದು ಇದ್ರ ಬಗ್ಗೆ ತಾಂತ್ರಿಕ ಒಂದು ಸಮಸ್ಯೆ ನೆಪದಲ್ಲಿ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಇಂದು ಹಸಿರು ಮಾರ್ಗದಲ್ಲಿ ಮತ್ತೆ ಕೈಕೊಟ್ಟಿದೆ ಮೆಟ್ರೋ ರೈಲು. ಹಸಿರು ಮಾರ್ಗದಲ್ಲಿ ಕೆಲ ಹೊತ್ತು ನಿಂತ್ಕೊಂಡಿದೆ ಅಂತೆ ಮೆಟ್ರೋ ರೈಲು. ಹೋಗಬೇಕಾದ ದಾರಿ ಮಧ್ಯದಲ್ಲೇ ನಿಂತ್ಕೊಂಡಿದೆ. ಮೆಟ್ರೋ ಸ್ಥಗಿತದಿಂದ ಪ್ರಯಾಣಿಕರು ಪರದಾಡ್ತಾ ಇದ್ರು. ಅಯ್ಯೋ, ನಾನು ಆಫೀಸ್ಗೆ ಹೋಗ್ಬೇಕಂತ ಯೋಚನೆ ಮಾಡೋರು. ಜನದಟ್ಟಣೆ ಒಂದು ಸಮಯದಲ್ಲಿನೇ ಕೆಟ್ಟು ನಿಂತ್ಕೊಂಡಿದೆ ರೈಲು. ಹಿಂಗಾದರೆ ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಬೆಳಗಿನ ಒಂದು ಸಮಯದಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಆತಂಕ ಎದುರು ಹಾಕಿತ್ತು. ಯಾವಾಗ ಮೆಟ್ರೋ ನಿಲ್ತೋ ಅನ್ನೋ ಒಂದು ಆತಂಕದಲ್ಲಿ ಪ್ರಯಾಣಿಕರು ಓಡಾಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. MD ರವಿಶಂಕರ್ ಅವರೇ ಮೆಟ್ರೋದಲ್ಲಿ ಆಗ್ತಿರೋ ಒಂದು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ? ಕೂಡಲೇ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ, ಇಲ್ಲದಿದ್ದರೆ ಮೆಟ್ರೋದಿಂದ ದೂರ ಹೋಗ್ಬಿಡಿ ಅಂತ ಜನರು ಹೇಳ್ತಾ ಇದ್ದಾರೆ. ಜನರು ಕೂಡ ಹೇಳ್ತಾ ಇದ್ದಾರೆ, ಮತ್ತು ನೀವು ಕೂಡ ಜನರು ಕೂಡ ಹೋಗ್ತಾರೆ, ಜನರು ನಿಮ್ಮನ್ನು ಕೂಡ ಹೋಗಿ ಅಂತ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ದೇಶದ ಖ್ಯಾತ ಇಂಜಿನಿಯರ್ ಏನಿದೆ, ನಿರ್ಲಕ್ಷ್ಯ ಯಾಕೆ ಅಂತ ಗೊತ್ತಿಲ್ಲ. ಜನರು ಕೂಡ ಕೇಳ್ತಾ ಇದ್ದಾರೆ ಕ್ವಶನ್ನು. ಆದರೆ ಇದಕ್ಕೆ BMRCL ಇನ್ನೂ ಆನ್ಸರ್ ಮಾಡಿಲ್ಲ. ಪದೇ ಪದೇ ಮಾರ್ಗ ಮಧ್ಯದಲ್ಲಿ ರೈಲುಗಳು ಕೆಟ್ಟೋಗ್ತಾ ಇವೆ, ಮೆಟ್ರೋ ರೈಲುಗಳು. ಯಾಕೆ ಕೆಟ್ಟೋದ್ರೆ, ಯಾಕೆ ಕೆಟ್ಟೋದೆ ಅಂತ ಕ್ವಶನ್ ಮಾಡಿದ್ರೆ ಜನರಿಗೆ ಅವ್ರು ಹೇಳ್ತಾ ಇರುವಂಥ ಉತ್ತರ ಏನು ಅಂತಂದರೆ, ಇಲ್ಲ ತಾಂತ್ರಿಕ ದೋಷ ಇದೆ, ಅದರಿಂದ ಈಗ ಆಗ್ತಾ ಇದೆ ಅಂತ ಹೇಳಿ ನೆಪವನ್ನು ಹೊಟ್ಟಿ ಒಂದು ರೀತಿಯಲ್ಲಿ ತಪ್ಪಿಸ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಗಮ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇವತ್ತು ಕೂಡ ಏನು ಹಸಿರು ಮಾರ್ಗ ಇತ್ತು, ಅಲ್ಲಿ ಕೂಡ ಮತ್ತೆ ರೈಲು ಕೈ ಕೊಟ್ಟಿತ್ತಂತೆ, ಅರ್ಧದಲ್ಲಿ ನಿಂತ್ಕೊಂಡಿತ್ತಂತೆ. ಹೀಗಾಗಿ ಜನರಲ್ಲಿ ಒಂದು ಸ್ವಲ್ಪ ಒಂದು ಸಮಯ ಆತಂಕ ಎದುರಾಗಿ, ಏನಪ್ಪ ಇದು ಮುಂದೆನೂ ಹೋಗ್ತಾ ಇಲ್ಲ, ಹಿಂದೆನೂ ಹೋಗ್ತಾ ಇಲ್ಲ, ಅರ್ಧದಲ್ಲಿ ನಿಂತ್ಕೊಂಡ್ಬಿಡ್ತಲ್ಲ, ಹೆಂಗೆ ನಾವು ಬೇಗ ಹೋಗ್ಬೇಕಂತಲೇ ಮೆಟ್ರೋಗೆ ಬರ್ತೀವಿ. ಈ ರೀತಿ ಆದರೆ ಮೆಟ್ರೋದಲ್ಲಿ ಕೂಡ ಈ ರೀತಿ ವ್ಯವಸ್ಥೆ ಆದರೆ ಹೆಂಗೆ? ಇದ್ರ ಬದಲು ನಾವು ಬಸ್ಸಿಗೆ ಹೋಗೋದೇ ಬೆಟರ್ ಅಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನುವಂಥ ಲೆಕ್ಕಾಚಾರಕ್ಕೆ ಜನರು ಬಂದುಬಿಡ್ತಾರೆ. ಕೂಡಲೇ ಈ ಒಂದು ಸಮಸ್ಯೆಗಳೇನಿದೆ ಅದರ ಬಗ್ಗೆ ಗಮನ ಕೊಟ್ಟು ಸರಿ ಮಾಡಿ ಅಂತ ಹೇಳ್ತಾ ಇರುವಂಥದ್ದು MD ರವಿಶಂಕರ್ ಅವರಿಗೆ. ಜನರು ಕೂಡ ಕೇಳ್ತಾ ಇದ್ದಾರೆ, ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಜನರು ಮೆಟ್ರೋಗೆ ಬರೋದು ಕಡಿಮೆ ಆಗಿಬಿಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ MD ರವಿಶಂಕರ್ ಏನಿದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ತಾಂತ್ರಿಕ ದೋಷ ಆಗ್ತಾ ಇದೆ, ಅದನ್ನು ಸರಿಪಡಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಕೂಡಲೇ ಈ ಸಮಸ್ಯೆಗಳು ಬಗೆಹರಿಸಬೇಕು. ಮೆಟ್ರೋ ಏನಿದೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಮೆಟ್ರೋನ ಅವಲಂಬಿಸಿರೋದು ಯಾಕೆ ಅಂದರೆ ಟೈಮ್ ಸೇವ್ ಆಗುತ್ತೆ ಅಂತ. ಅವರು ಹೋಗುವಂತಹ ಜಾಗಕ್ಕೆ ನಾವು ಬೇಗ ಹೋಗ್ತೀವಿ ಮೆಟ್ರೋದಲ್ಲಿ ಹೋದ್ರೆ ಅಂತ. ಈ ರೀತಿಯಾಗಿ ಮೆಟ್ರೋದಲ್ಲಿ ಹೋಗುವಾಗನೇ ಸಮಸ್ಯೆ ಆದರೆ, ಅಲ್ಲಿ ಕೂಡ ಲೇಟ್ ಆದರೆ ಇನ್ನೇನು ಮಾಡಬೇಕು? ಯಾವುದ್ರಲ್ಲಿ ಬೇಕು? ಓನ್ ವೆಹಿಕಲ್ ನೋಡ್ಕೊಳ್ತಾರೆ, ಇಲ್ಲ ಮತ್ತೆ ಬಸ್ ಕಡೆ ಹೋಗ್ತಾರೆ ಅಷ್ಟೇ. ಹೀಗಾಗಿ ಇಲ್ಲಿ ಬರುವಂತಹ ಒಂದು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಅಂತ BMRCLಗೆ ಜನರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.